ಮೈಲಾರೇಶ್ವರಿ ನನ್ನಣ್ಣನ ಕಷ್ಟಗಳಿಂದ ಆದಷ್ಟು ಬೇಗ ಬಗೆಹರಿಸಿ ನನ್ನಣ್ಣ ಪ್ರತಾಪನಿಗೆ ಒಂದು ನೌಕರಿ ಸಿಗುವಂತೆ ಮಾಡಿ ಕತ್ತಲೆ ಕಾರಣದಲ್ಲಿ ಮುಳುಗಿರುವ ಈ ನಮ್ಮ ಮನೆಗೆ ಬೆಳಕಿನ ಜ್ಯೋತಿಯನ್ನು ಹಚ್ಚಿ ಸ್ವರ್ಗದ ಬಾಗಿಲನ್ನು ತೆರೆಯಿದ್ದು ನಿನ್ನಲ್ಲಿ ನಾನು ಸ್ವರ್ಗವನ್ನು ಒಟ್ಟಿ ಬಿಡಿಕೊಳ್ಳುತ್ತೇನೆ. ಶೀಲಾ, ಆ ದೇವರನಿಗೆ ಸ್ವರ್ಗದ ಬಾಗಿಲು ತೆರೀತನು, ಆದರೆ ನಾನು ಮಾತ್ರ ನಿನಗೆ ಸ್ವರ್ಗದ ದಾರಿ ತೋರಿಸ್ತೀನಿ. ಬಾ. ಯಾರ ನೀನು? ನಾನು ಯಾರು? ನಿಮ್ಮಂತ ಚೆಲುವ ಎನ್ನುವಗಳಿಗೆ ಮೈ ಕೈ ತುಂಬಿಕೊಂಡ ಹೆಣ್ಣುಗಳಿಗೆ ಕಾಮಜನ ಬಂದ. ಯಾರಾದ್ರೆ ನನಗೇನು, ನಿನ್ನಿಂದ ನನಗೇನು ಆಗ್ಬೇಕಾಗಿಲ್ಲ. ಒಂದು ಹಳೆಯದ ಹೆಣ್ಣನ್ನ ಈ ರೀತಿ ನಡುದಾರಿಯಲ್ಲಿ ನಿಲ್ಲಿಸಿ ವ್ಯರ್ಥವಾದ ಸಲ್ಲಾಪ ಸರಿಯಲ್ಲ. ಮೊದಲು ದಾರಿ ಬಿಡು. ಆಗ ನಿನ್ನ ವಯಸ್ಸು 16. ವಿನಾಕಾರಣದ ತಾರುಣ್ಯದ ಸವಿ ಅರ್ಥವಾಗಿ ಹಾಳಾಗಿ ಹೋಗಿದ್ರು ಏನಿನ ತಾರುಣ್ಯದಕ್ಕೆ ಅಂದರೆ ನಾನೇ ನಿನ್ನ ಕತ್ತಿಗೆ ಕರಮಿಡಿ ಸರವನ್ನು ಕಟ್ಟಿ ಅಗ್ನಿ ಸಾಕ್ಷಿ ಕೈ ಹಿಡಿದು ನಿನ್ನನ್ನು ನನ್ನ ಧರ್ಮಪತಿಯಾಗಿ ಸ್ವೀಕರಿಸಿಕೊಳ್ಳಲು ಬಂದಿರುವೆ. ವಯಸ್ಸಿಗೆ ಬಂದ ಹೆಣ್ಣನ್ನ ನಡುದಾರಿಯಲ್ಲಿ ನಿಲ್ಲಿಸಿ ಈ ರೀತಿ ಕೈಲಾಗದ ಹೇಳಿಯ ಮಾತುಗಳನ್ನ ಮಾತಾಡ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವೇ ನಿನ್ನ ಹೇಸಿಗೆ ಜನ್ಮಕ್ಕೆ? ನಾಚಿಕೆ ನಾಚಿಕೆಯನ್ನು 3 ಅಕ್ಷರದ ಬಗ್ಗೆ ನಾನು ಅರಿತುಕೊಂಡಿದ್ದರೆ ಇಂಥ ಕರ್ಮದ ಕೆಲಸಕ್ಕೆ ಕೈ ಹಾಕುತ್ತಿರಲು ಕೊಮ್ಮಲೆ. ಏನಿನ ಕೆಂಪದ ಕೆಂಪು ಕೆಂಪಣ್ಣುಂಟು ಈ ಯೌವನ ಸೌಂದರ್ಯದ ಸವಿಯನ್ನು ಬಂದಿರುವೆ ಮನ್ಮಥರಾಗಿ. ಮನ್ಮಥ ಲೇ ಬೇವಸಿ ಮನ್ಮಥ, ನಾಚಿಕೆ ಆಗ್ಬೇಕು ನಿನ್ನ ಹೇಸಿಗೆ ಜನ್ಮಕ್ಕೆ. ನೀನು ಮನ್ಮಥನಾಗಿ ಬಂದು ಒಂಟಿಯಾಗಿ ಸಿಕ್ಕಿರುವ ನನ್ನ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೆ. ಆದ್ರೆ ಈ ಸಭೆಯಲ್ಲಿ ಬಂದಿರುವ ಪತಿವ್ರತ ಸ್ತ್ರೀಯರು ಈ ನಿನ್ನ ಮುಖ ಮೋರಿಯನ್ನ ಕಿತ್ತು ಹೋಗೋವರೆಗೂ ಚಪ್ಪಲಿಲಿ ಹೊಡಿತಾರೆ. ಪತಿವ್ರತ ಸ್ತ್ರೀಯರು ಈ ನಿನ್ನ ಸಭೆಯಲ್ಲಿ ಪತಿವ್ರತ ಸ್ತ್ರೀಯರು ಮಾಡುವ ಪಾಠಗಳು ಹೇಳ್ತಾರೆ ಕೇಳು. ಈ ಕಲಿಗಾದರೆ ನಿಮ್ಮಂತದೆಷ್ಟೋ ಸ್ತ್ರೀಯರು ನಮ್ಮಂತ ಕಾಮಕರ ಕಟ್ಟಿದ ಪ್ರೇಮ ಕೋಟೆಯಲ್ಲಿ ಕಾಮದ ತೀರಿಸಿಕೊಂಡು ಹೋಗುತ್ತಾರೆ. ಅದೇ ನಿನ್ನ ಸ್ತ್ರೀಯರು ನಮ್ಮಂತ ಶ್ರೀಮಂತರ ತೋಳ ತೆಕ್ಕೆಯಲ್ಲಿ ಶ್ರೀಮಂತರ ಸ್ವೀಕರಿಸಿ ಮಲ್ಲಿಗೆ ಮಲ್ಲಿಗೆ ಮಂಚದಲ್ಲಿ ಮಾರಾಣಿಗೆ ಕಂಗಳಿಸುವ ಕಾಮಿಡಿಯನ್ನು ಕಲಿಯುಗದಲ್ಲಿ ಮಾಡಿಕೊಂಡ ಗಂಡನನ್ನು ಮಂಗಳಂತೆ ಕುಣಿಸಿ ಕೂಡಿಕೊಂಡು ಮಿಂಡುನಿಗೆ ಕಾಮಸುಖ ಪಡೆದುಕೊಳ್ಳ ಪಂಡ ಪಚಾರಿ ಏನಿನ ತುಂಬಿದ ಸಭೆಯಲ್ಲಿ ಪತಿಯೇ ಪತಿ ದೇವರನ್ನು ಪೂಜಿಸುತ್ತಾ ಹತ್ತಾರು ಯುವಕರಿಗೆ ಆಸೆ ಕಾಮಸುಖ ಪಡೆದುಕೊಳ್ಳ ಪಂಡ ಪಚಾರಿ ಏನಿನ ತುಂಬಿದ ಸಭೆಯಲ್ಲಿ ಕಾಮುಕರ ರಾಕ್ಷಸರ ತುಂಬಿರುವಾಗ ಈ ಸಮಾಜದಲ್ಲಿ ಶೀಲವಂತಾಗಿ ಬಾಳುತ್ತಿರುವುದು ಹೆಮ್ಮೆ ಎಂದು ಹೇಳಿದರ ಎಚ್ಚರ ಕಲಿಸಿಲ್ಲ ನಿನ್ನ ಗಂಡುಗಟ್ಟೆ ಮಾತುಗಳನ್ನು. ಕಣ್ಣಿಗೆ ಕಂಡ ಎಲ್ಲ ಹೆಣ್ಣುಗಳನ್ನು ನನಗೆ ಬೇಕು ಅಂತ ಮೆಚ್ಚುವ ನಿನ್ನಂತ ಹುಚ್ಚಿನ ಜೊತೆಯಲ್ಲಿ ಸುಖ ಕೊಡುವಂತ ಸೂಳೆ ನಾನಲ್ಲ. ಸುಳೆ ಒಳ್ಳೆಯ ಮಾತಿನ ಕೇಳಿದರೆ ಪಣ್ಣನ ಬಚಾರಿ ಎಣ್ಣೆ ಪ್ರಾಯದ ಬಯಕೆಯಲ್ಲಿ ಬಲಿತ ಪಾರವನ್ನೇ ತೀರಿಸಿಕೊಳ್ಳದೆ ಸತ್ತು ಹೋದರೆ ಪೃಥ್ವಿಯಲ್ಲಿ ಹುಟ್ಟಿದಕ್ಕೂ ಪ್ರಯೋಜನ ಏನು? ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಹಾ ಮಾರಿ. ನಿಮ್ಮಂತ ರಾಕ್ಷಸರ ರುಂಡವನ್ನು ಚೆಂಡಾಡುವ ಚಂಡಿ ಚಾಮುಂಡಿ. ಚೆಂಡಿ ಚಾಮುಂಡಿ ಈ ಧೀರೆಗೆ ನೀನು ಚಂಡಿ ಚಾಮುಂಡಿ ನೀನಾದರೆ ಮಾಗಿದ ಮಾವಿನ ಹಣ್ಣಿನ ರಸು ತುಂಬಿರುವ ನಿಂತಿರೋ ಪ್ರಾಯದ ಹೂವಿಗೆ ತುಂಬಿಯಾಗಿ ಚಿಂದಿ ಉಡಾಯಿಸಬಲ್ಲ ಈ ಕರ್ಮೇಂದ್ರ. ನಿನ್ನ ತಾಳಕ್ಕೆ ತಕ್ಕಂತೆ ಕುಡಿಯುವ ಹೆಣ್ಣು ನಾನಲ್ಲ. ಏ ಪಪ್ಪ ಸುಳೆ
ಸೇಡಿನ ಸರ್ಪಕ್ಕೆ ಸವಾಲಕ್ಕೆ ಅದರ ಉತ್ತರ ನೀಡುವ ಸುಳೆ ತಡ ಮಾಡಿದ ಅನುಭವಿಸಿ ಬಾ ದಿಣ್ಣಿ ನಿರ್ದುವ ದೇಹವನ್ನು ಬರೆ ಸೆಳೆದು ಬಹು ಬಂಧದಲ್ಲಿ ಬಿಗಿ ತಪ್ಪಿ ಸುಖ ಪಡುತ್ತೇನೆ. ಮೊದಲು ಈ ಹೆಣ್ಣನ್ನು ಕೈ ಬಿಟ್ಟು ಮಾತನಾಡು. ಇಲ್ಲವಾದರೆ ನಿನ್ನ ಚರ್ಮ ಸುಲಿದು ಚಪ್ಪಲಿನಾಗಿ ಮಾಡಬೇಕಾದ್ರೆ ಎತ್ತರ ಮಾಡಿ. ಕಾಮದಿಂದ ಕೆಂಗೆಟ್ಟಿದ ಈ ಅಪ್ಪನ ತಡೆ ನೀನವನೇ ಬಚ್ಚ ಬಚ್ಚ ಅಲ್ಲವೇ ಮನ ಮೂರ್ಖ. ಕರುನಾಡಿನ ಸಿಡಿಲು ಸಿಂಹದ ಮರಿ ಸಿಂಹಾದ್ರಿ. ಮರ್ಯಾದೆಯಿಂದ ಸಿಂಹಾದ್ರಿಯನ್ನು ಮಾತಾಡಿದ್ರೆ ಸರಿ. ಇಲ್ಲವಾದ ನಿನ್ನ ಮೈ ಚರ್ಮ ಸುಲಿದು ಚಪ್ಪಲಿಯನ್ನಾಗಿ ಮಾಡಬೇಕಾಗುತ್ತದೆ. ನನಗೆ ಎಚ್ಚರ ನೀಡಿದ ಸುವರ್ಣನ ಮಗನೇ, ಈ ಅಪ್ಸರನ್ನು ಬಿಡಿಸಲು ಬಂದರೆ ಚಿಟಿಕೆ ಚಿಟಿಕೆ ಅವರಷ್ಟೊಳಗೆ ನನ್ನ ಪ್ರಾಣ ಪರಮಾತ್ಮನ ಪಾದ ಸೇರಬೇಕಾಗುತ್ತದೆ. ಬಡ ಜೋಕೆ ಜೋಕೆ ನನಗೆ ಜೋಕೆ ಎಂದು ಹೇಳುವ ಯಾವ ಬಂಡ ಪಟ್ಟಿ ನನ್ನ ಮಗನೇ. ಅಡ್ಡ ಬಾರಿ ಇಳಿಯುವ ನಿಮ್ಮಂತ ಬಂಡ ಪಟ್ಟ ಮಕ್ಕಳಿಗೆ ಒಂದು ಬುದ್ಧಿ ಕಲಿಸಲು ಬಂದಿರುವೆ. ಸೇರಿಟ್ಟ ಸರ್ಪ ಸರ್ಪದ ಹಲ್ಲಿಕ್ಕಿದ್ದು ಸವಾರಿ ಮಾಡಲು ಬಂದಿರುವೆ. ಆಟ ತಟ್ಟ ಗರುಡಾಗಿ ಈ ಗರುಡ ಹತ್ರ ನಿಂತು ಮಾತನಾಡಿಸ ಧೈರ್ಯ ಬಂತ ನಮ್ಮ ಮಗನೇ. ಇದೇ ಕಾರಣಕ್ಕಾಗಿ ನಮ್ಮ ಮಾವ ನಿಮ್ಮಪ್ಪನ ಬೇಗ ಆದಷ್ಟು ಬೇಗ ಆ ದೇವರ ಸಚ್ಚಿನ ಕುಂಡಿನ ಮಗನೇ ಕರ್ಮೇಂದ್ರ, ನನ್ನ ಪಿತ್ತವನ್ನು ನೆತ್ತಿಗೆ ಏರಿಸಬೇಡ. ಈಗ ನನಗೆ ಪವಿತ್ರನ ರೋಷವನ್ನು ನೋಡಿದರೆ ನಿನ್ನ ರುಂಡ ಚಂಡಾಡುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನನ್ನ ಆಸ್ತಿಯನ್ನು ನಿಮ್ಮ ಮಾವ ಪಡೆದುಕೊಳ್ಳುವುದಕ್ಕಾಗಿ ನನ್ನ ತಂದೆ ತಾಯಿಗೆ ಹೇಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದರು, ಅದೇ ರೀತಿ ನಿನಗೂ ನಿಮ್ಮ ಮಾವನಿಗೂ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದಿದ್ದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ತಂದೆಗೆ ತಕ್ಕ ಮಗ. ನನ್ನ ಮೇಲೆ ಛಲ ಸಾಧಿಸಿಕೊಳ್ಳುವುದು ಅಷ್ಟೊಂದು ಸುಬಲ. ನನ್ನ ಒಂದು ಮುಖ ಮಾತ್ರ ನೋಡಿಯ, ಇನ್ನೊಂದು ಮುಖ ನೋಡಿದರೆ ರಾವಣಕ್ಕಿಂತಲೂ ಕ್ರೂರಿ. ಆ ರೂಪ ನೋಡೋದಕ್ಕೆ ಪ್ರಯತ್ನ ಪಡುವ ಸಿಂಹಾದ್ರಿ ಬಿಟ್ಯ ರಾವಣ 10 ತಲೆಯ ರಾವಣನನ್ನು ಸಂಹರಿಸುವುದರ ಒಂದೇ ತಲೆಯ ಶ್ರೀರಾಮ. ನೀನು 1000 ತಲೆ ಎತ್ತಿ ಬಂದರು ನಿನ್ನ ರುಂಡ ಚಂಡಾಳುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಇನ್ನು ನಿನ್ನ ಪಾಪದ ಕೂಡ ತುಂಬಿ ತೊಳಕುತ್ತಿದೆ. ಇನ್ನು ಮುಂದೆ ನಿನಗೆ ಉಳಿಗಾಲವಿಲ್ಲ ಕರ್ಮೇಂದ್ರ, ಉಳಿಗಾಲವಿಲ್ಲ. ಉಳಿಗಾಲವಿಲ್ಲ ಅದು ನನಗೆ. ನೀನೇನು ಶ್ರೀರಾಮಚಂದ್ರನು ರಾವಣಿಗೆ ಸವಾಲು ಹಾಕಿದ್ದಾಗೆ ಸವಾಲು ಹಾಕುವುದಕ್ಕೆ ಇದೇನು ತೇಜಯುಗಾಲೇ ಸಿಂಹಾದ್ರಿ. ಸುಮ್ಮನೆ ಇಲ್ಲಿಂದ ಹೊರಟು ಈ ಬಂಗಾರದ ಜಿಂಕೆಯನ್ನು ಬಿಟ್ಟುಕೊಟ್ಟು ಬಹುದೂರವಾಗಿ ಸುಂದರವಾದ ಜೀವನವನ್ನು ನಡೆಸು. ಈ ಬಂಗಾರದ ಜಿಂಕೆಯನ್ನು ನಿನ್ನಂತ ತಿಳಿದು ಆಗಿ ಬಾಧ್ಯ ಮಾಡಲು ನನ್ನೇನು ಕೈಲಾಗದೆ ಹೇಗೆ ನಿಂತಿರುವೆಯಾ? ಇವನು ಗಂಡದ ಸಿಂಹಾದ್ರಿಕನು. ಇನ್ನು ಒಂದು ಹೆಜ್ಜೆ ಮುಂದಿಟ್ಟರೆ ನಿನ್ನ ಶಿರ ಕತ್ತರಿಸಿ ನಿನ್ನ ಬಿಸಿ ರಕ್ತದಿಂದ ಇವನ ಪವಿತ್ರವಾದ ಪಾದ ತೊಳಿತಾನೆ. ಪವಿತ್ರವಾದ ಪಾದ. ಹೇ ಸಿಂಹಾದ್ರಿ, ಈ ಅರಿಯದ ನಾರಿ ಚೀಲ ಕಾಪಡೆಂಬ ಕಾರಣಕ್ಕೆ ನೀನೊಬ್ಬ ಶೂರ ಗಂಡನ
ಜಂಬ ಕೊಚ್ಚಿಕೊಳ್ಬೇಡ. ಈಗ ನಾನು ಹೋಗುತ್ತೇನೆ. ಆದರೆ ಒಂದೇ ಒಂದು ಮಾತು ಜ್ಞಾಪಕದಲ್ಲಿಟ್ಟುಕೋ, ನಿನಗೆ ಅಂತ ನೀಡುವನು ನಾನೇ. ಇಂದು ಹೇಗೆ ಬಚ್ಚವಾದೆ, ಗರ್ವದಿಂದ ಮೆರೆಯಬೇಡ. ಒಂದಲ್ಲ ಒಂದು ದಿನ ನಿನ್ನ ದೇಶಕ್ಕೆ ಉಂಡೆ ಉಣುತ್ತೇನೆ. ಬರುತ್ತೇನೆ. ನೀತಿ ಮುಂದೆ ಮಾರಿಕೊಂಡಾಗ ಹೋಗಲೇ ಹೋಗು ಗಂಡನ. ನಿನ್ನ ಈ ದೊಡ್ಡ ಬೆದರಿಕೆಗೆ ಎದುರಲ್ಲ ಮಾದ್ರೆ. ಯಾರಮ್ಮ ನೀನು? ಒಬ್ಬಳೆ ಈ ಕಾಡಿನಲ್ಲಿ ಎಲ್ಲಿಗೆ ಹೊರಟಿರುವೆ? ನೋಡಿ, ನಾನು ರಾಮ್ ಮತ್ತು ಪ್ರತಾಪನ ತಂಗಿ ಶೀಲಾ ಅಂತ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೆ. ಅಂದರೆ ನೀನು ನನ್ನ ಪ್ರತಾಪನ ತಂಗಿ ಶೀಲಾ? ಹೌದು, ನಾನು. ಅಂದ ಹಾಗೆ ನೋಡಿ, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ರಿ. ಈ ನಿಮ್ಮ ಋಣವನ್ನ ನಾನೆಂದೂ ಮರೆಯೋದಿಲ್ಲ. ಶೀಲಾ, ಒಬ್ಬಳೆ ಇಂಥ ದೊಡ್ಡ ಅರಣ್ಯದಲ್ಲಿ ಒಂದು ಹೆಂಡಿ ಹೆಣ್ಣು ಬರಬರದು. ಈ ಕಲಿಯುಗದ ಕಾಮಕ ರಾಕ್ಷಸರಲ್ಲಿ ಒಂದು ಒಂಟಿ ಹೆಣ್ಣನ್ನು ಅರಣ್ಯದಲ್ಲಿ ನೋಡಿದರೆ ಏನು ಮಾಡೋದಕ್ಕೂ ಹೆದರು ಬರಲ್ಲ. ಹೌದು, ನೀನ್ ಹೇಳ್ತಾ ಇರೋ ಮಾತು ನಿಜನೇ. ಈಗಿನ ಕಾಲದಲ್ಲಿ ಒಂಟಿಯಾಗಿ ಅದು ಉದ್ದಾರ ಹೆಣ್ಣು ಸಿಕ್ಕಿದ್ರೆ ಏನ್ ಮಾಡೋದಕ್ಕೂ ಕೂಡ ಹೇಸೋದಿಲ್ಲ. ಇವಳ ನಯ ವಿನಯ ಸೌಂದರ್ಯ ನೋಡಿದರೆ ಈ ರೌಡಿಸಮ್ ಎಲ್ಲ ಬಿಟ್ಟು ಇವಳನ್ನು ನನ್ನ ಬಾಳ ಸಂಗಾತಿಯನ್ನಾಗಿ ಮಾಡಿಕೊಳ್ಳುವ ಆಸೆ ಆಗುತ್ತಿದೆಯಲ್ಲ. ಏನಾಗಲಿ, ಇವಳನ್ನು ನನ್ನ ಪ್ರೀತಿಸುತ್ತೀಯಾ ಎಂದು ಮಾತು ಕೇಳಿದರೆ? ಶೀಲಾ, ನಿಮ್ಮಣ್ಣ ನಾನು ಪ್ರಾಣ ಸ್ನೇಹಿತರು. ಹೌದಾ? ನೋಡಿ, ಅದ ಹಾಗೆ ನಿನ್ನ ಹೆಸರೇನಂತ ಹೇಳಿ? ನನ್ನ ಹೆಸರು ಸಿಂಹಾದ್ರಿ ಅಂತ. ಹೌದಾ? ಸಿಂಹಾದ್ರಿ ಅವರೇ, ದಯವಿಟ್ಟು ಇಲ್ಲಿ ನಡೆದಿರಂತ ವಿಚಾರವನ್ನ ಯಾವುದೇ ಕಾರಣಕ್ಕೂ ನಮ್ಮ ಅಣ್ಣನ್ಗೆ ತಿಳಿಸ್ಬೇಡಿ. ಶೀಲಾ, ಇಲ್ಲಿ ನಡೆದಿರೋ ವಿಷಯ ಯಾರಿಗೂ ತಿಳಿಸುವುದಿಲ್ಲ. ಹಾಗೆ ನಿನ್ನ ಅಣ್ಣನಿಗೆ ಒಂದು ಒಳ್ಳೆಯ ಕೆಲಸ ಸಿಗಲೆಂದು ಶ್ರೀ ಗುರುಳೇಶ್ವರ ದೇವರಲ್ಲಿ ಪ್ರಾರ್ಥಿಸಿಕೊಳ್ತೇನಮ್ಮ. ನಿಮ್ಮಂತ ಒಳ್ಳೆ ಸ್ನೇಹಿತರು ನಮ್ಮ ಅಣ್ಣನಿಗೆ ಸಿಗ್ಬೇಕಾದ್ರೆ ಅವನು ತುಂಬಾನೇ ಅದೃಷ್ಟ ಮಾಡಿದ್ದಾನೆ. ಶೀಲಾ, ನಾನು ಒಂದು ಮಾತನ್ನು ಕೇಳುತ್ತೇನೆ, ಬೇಜಾರಾಗುವುದಿಲ್ಲ ತಾನೆ? ಖಂಡಿತವಾಗ್ಲೂ ಇಲ್ಲ. ಅದೇನಂತ ಕೇಳಿ. ನನಗೆ ತಂದೆ ತಾಯಿ ಇಬ್ಬರು ಇಲ್ಲ, ಮನೆಯಲ್ಲಿ ಒಬ್ಬನೇ ಇರುವುದು. ಆ ಅರಮನೆಯಲ್ಲಿ ಒಂಟು ಜೀವನ ಬೇಜಾರಾಗಿದೆ. ನಾನು ಒಂದು ಹುಡುಗಿಯನ್ನು ಮದುವೆಯಾಗಲೆಂದು ತೀರ್ಮಾನ ಮಾಡಿದ್ದೇನೆ ಶೀಲಾ. ನಿಜವಾಗ್ಲೂ ವೆರಿ ಗುಡ್. ಅಂದಾಗೆ ಆ ಹುಡುಗಿ ಯಾರು ಅಂತ ಹೇಳ್ತೀರಾ? ಆ ಹುಡುಗಿ ಬೇರೆ ಯಾರು ಅಲ್ಲ, ನೀನೇ ಶೀಲಾ. ಮನಸ್ಸು ಇದ್ದರೆ ಹೇಳು, ಮನಸ್ಸು ಇಲ್ಲದಿದ್ದರೆ ಇಲ್ಲ ಎಂದು ಹೇಳು. ನಿಮ್ಮಂತ ಒಳ್ಳೆ ವ್ಯಕ್ತಿ ಕೇಳ್ತಾ ಇರ್ಬೇಕಾದ್ರೆ ಇಲ್ಲ ಅನ್ನೋದಕ್ಕೆ ಮನಸ್ಸು ಬರೋದಿಲ್ಲ. ಹಾಗಾದರೆ ಈ ಸಂತೋಷದ ಸಮಯದಲ್ಲಿ ಹೊರ ಹೊಮ್ಮೆ ಬರಲಿ ಒಂದು ಪ್ರೇಮರಾಗ.
ಹೇ ದೇವ, ತಂದೆ ಶ್ರೀ ಮೈಲಾರ ಲಿಂಗೇಶ್ವರ, ಇನ್ನು ನಮ್ಮ ಕಷ್ಟಕ್ಕೆ ಕೊನೆ ಇಲ್ಲವೇ? ಹೇ ದೇವ, ನನ್ನ ಓದಿಸುವ ಸಲುವಾಗಿ ನಮ್ಮಣ್ಣ ಎಷ್ಟೊಂದು ಕಷ್ಟಪಡುತ್ತಿದ್ದಾರೆ. ಹಗಲು ರಾತ್ರಿ ಒಂದೇ ಎಂದು ತಿಳಿದು ಬೆವರು ಸುರಿಸಿ ನಮ್ಮಣ್ಣ ನನ್ನನ್ನು ಹೋಸಿದ್ದರು. ಹೇ ದೇವ, ಏನು ನಿನ್ನ ಲೀಲೆ? ಒಂದು ಹೊತ್ತಿನ ತುತ್ತು ಗಂಜಿ ಕುಡಿಬೇಕೆಂದರು ಎಷ್ಟೊಂದು ಕಷ್ಟಪಡಬೇಕು. ಅಂತದ್ರಲ್ಲಿ ಲಂಚ ಕೊಟ್ಟು ಕೆಲಸಕ್ಕೆ ಸೇರಿಕೊಳ್ಳುವುದು ಇಲ್ಲ ದೇವರೇ. ಹೇ ದೇವ, ಇನ್ನು ನನ್ನ ಮೇಲೆ ಕರುಣೆ ಇಲ್ಲವೇ? ಹೇ ದೇವ, ನಾನು ಒಂದು ಪದವಿ ಪಡೆದರು ನಮ್ಮ ಬಡತನದ ಮೇಲೆ ಕಣ್ಣು ತೋರಿಸು ದೇವ, ತೋರಿಸು. ಕಣ್ಣು ತೆರೆದು ನೋಡು, ನಾನು ಒಂದು ಪದವಿ ಪಡೆದರು ಒಂದು ಸಣ್ಣ ನೌಕರಿಯನ್ನು ಸಿಗುತ್ತಾ ಇಲ್ಲ. ಏನು ನಿನ್ನ ಲೀಲೆ? ಕರುಣಿಸುತ್ತದೆ, ಕರುಣೆ ತೋರಪ್ಪ ಈ ನಿನ್ನ ಕಂದನ ಮೇಲೆ. ಬೆಳಿಗ್ಗೆ ಎದ್ದು ಕೈಯಲ್ಲಿ ಮಾಸ್ಕರನ್ನು ಹಿಡಿದುಕೊಂಡು ಹೊರಟರೆ ಸಂಜೆ ಸೂರ್ಯ ಮುಳುಗಿದೊಳಗಾಗಿ ಕೆಲಸ ಹುಡುಕಿದರೂ ಸಹ ಕಳೆದ ಕೆಲಸ ಕೊಡೋಲ್ಲ ಈ ಸಮಾಜದಲ್ಲಿ. ಹೇ ದೇವ, ಇನ್ನು ಕಲ್ಲಾಯ ಕುಳಿತೀಯಾ? ಹೇಳು ತಂದೆ, ಹೇಳು. ಈ ಮಾಸ್ಕರನ್ನು ಒಯ್ದು ತೋರಿಸಿರೆ ಅದಕ್ಕೆ ಕೌಡೆ ಕಾಸಿನಷ್ಟು ಬೆಲೆ ಕೊಡುವುದಿಲ್ಲ ಈ ಹಾಳು ಸಮಾಜ. ಕೆಲಸಕ್ಕೆ ಸೇರಿಕೊಳ್ಳಬೇಕಂದ್ರೆ ಎಷ್ಟು ಲಂಚ ಕೊಡ್ತೀವಿ ಅಂತ ಕೇಳ್ತಾರೆ ಈ ಸರ್ಕಾರಿ ಅಧಿಕಾರಿಗಳು. ಹೇ ದೇವ, ನಮ್ಮಂತ ಬಡವರಿಗೆ ಒಂದು ಹೊತ್ತಿನ ತುತ್ತು ಗಂಜಿ ಕುಡಿಬೇಕೆಂದರು ಎಷ್ಟೊಂದು ಕಷ್ಟಪಡಬೇಕು. ನಮ್ಮಂತ ಬಡವರಿಗೆ ಲಂಚ ಕೊಟ್ಟು ಕೆಲಸಕ್ಕೆ ಸೇರಿಕೊಳ್ಳುವುದು ಆಗುವುದಿಲ್ಲ ತಂದೆ. ಹೇಗೆ ಆಗಲಿ, ಲಂಚ ಇಲ್ಲದ ನೌಕರ ಸೇರಿಕೊಳ್ಳುವುದೇ ಈ ಛಲವಂತರ ಛಲಗಾರನ ಗುರಿ. ಇದು ಈ ಭೂತಾಯಿ ಮೇಲೆ ಆಣೆ. ನನ್ನ ಮನಸ್ಸಿಗೆ ಇಷ್ಟ ಆಗೋ ಗಂಡ ಎಲ್ಲದನೋ, ಯಾವ ಮೂಲೆಗಿದನೋ, ಯಾವ ಸೊಂದಾಗದನೋ, ಯಾವ ಗೊತ್ತಾಗದನೋ ಗೊತ್ತಿಲ್ಲ. ನೋಡೋಣ ಬರಕತ್ತ 3 ಅಡಿ ನನ್ನ ಮಗ. ಹೇಳ ಹುಡುಗ, ಊರ ಒಂದು ಸ್ವಲ್ಪ ಸೊಟ್ಲ ಬಿಟ್ಟಂದ್ರ ನಿನ್ನ ಗಡಿಯ ತೂತ ಮಾಡಿದಾರ. ಏ ಮಂಗೆ ನನ್ನ ಮಗನ, ನನ್ನ ಗಡಿಗೆ ತಳ ತೂತ ಮಾಡೋ ಗಂಡಸ್ ಯಾರದ್ರ ಇವ್ರು? ಇನ್ನ ಮೆಚ್ಚಿಕೊಂಡ ಗಂಡಸ ನೀನ ಮಂಗೆ ನನ್ನ ಮಗನ ಮನೆಗೆ ಹೋಗೋದ್ಸರಿ ಕನ್ನಡ ಮಗ ನೋಡ್ಕೆ ಹೋಗು. ಮುದ್ದಾದ ಮುಖಕ್ಕ ನೋಡಿದ್ರೆ ವಯಸ್ಸಿಗೆ ಒಂದು ಹೆಣ್ಣು ಮುಂಬಳಾಗ ಒಂದು ಮುದ್ದೆ ಕೊಟ್ಟಾರ. ಅವ್ರು ಕೂಡ ಮಂತಿ ಕೊಡ್ತಾರ. ಲೇ, ನಾವು ಮದುವೆ ಮಾಡ್ಕೊ ಗಂಡಸ್ ಹೆಂಗಿರ್ಬೇಕಂತ ಗೊತ್ತೈತಿ ನಿಮ್ಗೆ? ಹೆಂಗಿರ್ಬೇಕು ಅಂದ್ರ ರಣದಿರಂತರ ಇರ್ಬೇಕು. ನೋಡಿದ ತಕ್ಷಣ ಮಾತಾಡಿದ್ರ ಹೃದಯಕ್ಕೆ ಮುಟ್ಟುತ್ತದ ಇರ್ಬೇಕು. ಆಮ್ಯಾಗ ರಾತ್ರಿ ನಮ್ಮ ಮನಸ್ನಾಗ ಕನಸ್ನಾಗ ಬರ್ಬೇಕು. ನಿಮ್ಮ
ಪ್ರೀತಿ ಮಾಡ್ಲಿ? ಅಲ್ಲೇ ಏನೈತಂತ ಕೇಳ್ತೇವೆ ಹಾ? ಪ್ರೀತಿ ಮಾಡಿ ನೋಡ ಈ ಪ್ರೀತಿಗೆ ಎಷ್ಟು ಪವರ್ ಅಂತ ತೋರ್ಸೇ ಬಿಡ್ತೀನಿ. ಈ ಅರೇ ವಯಸ್ಸಂಗ್ ಮಾಡದ್ ನೋಡ ನಿನ್ನ ಕಂಡ ದಿನದಿಂದ ನಿನ್ನೇ ಪ್ರೀತಿ ಮಾಡಕ್ ಅನ್ಸತ್ ನೋಡು. ಆದ್ರ ನಾನ್ ನೀನು ಪ್ರೀತಿ ಮಾಡ್ಬೇಕಲ್ಲ? ಈಗ ಸದ್ಯ ದಟ್ಟ ಮನ್ಸು ಮಾಡಿ ನನ್ನ ಹೊರಗಡೆ ಹೌದಾ ನನ್ನ ರಾಜ? ಅಲ್ಲ ನೀನು ಕೂಡ ಏನೈತೆ ಪ್ರೀತಿ ಮಾಡ್ಲಿ ನಾನು ಹೇಳ ನೀನು. ಏನೈತಂತ ಕೇಳ್ತೇವೆ ಹಾ ಮನೆ ಪ್ರೀತಿ ಮಾಡಿ ನೋಡ ಈ ಪ್ರೀತಿಗೆ ಎಷ್ಟು ಪವರ್ ಅಂತ ತೋರ್ಸೇ ಬಿಡ್ತೀನಿ ನೋಡ. ಲೇ ಮಂಗಿನ ಮಗನ, ನಾನು ಪ್ರೀತಿ ಮಾಡೋ ಗಂಡಸು ಹೆಂಗಿರ್ಬೇಕಂತ ಗೊತ್ತೈತೇನು ನಿನಗೆ? ಮಧ್ಯದಲ್ಲದ ಜೀವನ ಸಾಹಸ ಪೊಲೀಸ್ ತಿಳ್ದ್ರೆ ಐತೆ. ನಾವು ಪ್ರೀತಿ ಎಷ್ಟು ಬರ್ತೈತಿ ಪಗಾರ ನನಗ? ತಿಂಗಳಾರ 3 ಹೊತ್ತು ಉಂಡು ಒಂದು ಸಿನಿಮಾ ನೋಡಕ್ಕೆ ಬರೋತದಕ ನಿನ್ನ ಪಗಾರ ಎಲ್ಲ ಹಾಳಾಗ್ ಹೋಗಿರ್ತೈತಿ. ಈಗ ನಿನ್ನ ಕಡೆಗೆ ನಾನೇನ್ ಮಾಡ್ಲಿ? ನಾನು ಮದುವೆ ಮಾಡೋ ಕಿಮ್ಮತ್ತು ನಿನ್ನ ಪಗಾರ ಆಗಿಲ್ಲ ಅನ್ನವಲ್ಲ, ನಾ ನಿನ್ನ ಕಡೆಗೆ ಏನ್ಲೆ ಮಾಡ್ಲಿ? ನೋಡ ಹೇಳಕತ್ತೀನಿ ನೋಡು, ನಾನು ಮದುವೆ ಮಾಡೋ ಗಂಡಸು ಹೆಂಗಿರ್ಬೇಕಂದ್ರ ಗೊತ್ತೈತಿಲ್ಲ? ಮಲೆ ಅಂತ ಗಂಡಸು ಈ ಸುತ್ತ ಸಿಗುವುದಂತ ಮಲೆ ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನ ಹುಡುಕಿಡ್ ಹೋಗಿ ನಾನ ಹುಡ್ಕೊಬತ್ತೀನಿ. ಅಂತ ಗಂಡಸು ಈ ಸುತ್ತ ಸಿಗುವಂತೆ ಮಲೆ ಸಿಗ್ಲಿಲ್ಲ ಅಂದ್ರೆ ನಾನ ಹುಡ್ಕೊಂಡು ಹೋಗ್ತೀನಿ. ಈ ಪೋಲಿ ಮಲ್ಲನ ಬಿಟ್ಟು ಈ ಊರ ಯಾ ನನ್ನ ಮಜೂತ ನಾನೇ ನೋಡ್ತೀನಿ ನೋಡ. ಅಕಸ್ಮಾತ್ ಬಂದಂತ ಇಟ್ಕ ಅವನ ಬರೋಳಗೆ ನಮ್ಮ ಊರ ಗುಡ್ಲು ಮನೆ ಮುದುಕ ಮಾಡಕ್ ಬಂದಿರ್ತೀನಿ ನೋಡ. ಆಮೇಲೆ ಹೌದಾ ನನ್ನ ಚೂರ? ಅವ್ರೇನ ರಾಣಿ ನನ್ನ ವಿಷಯ ನೀನೇ ಗೊತ್ತಲ್ಲ. ದಾವಣಗೆರೆ ಒಳಗೆ 4 ಬೆನ್ನಸು ಹೋಟ್ಲದಾವ. ಮೈಸೂರು ಒಳಗ ಅರಮನೆ ಪ್ಯಾಲೇಸ್ ಐತಾ. ಬೆಂಗಳೂರ ಒಂದು ದೊಡ್ಡ ಫ್ಯಾಕ್ಟ್ರಿ ಐತೆ. ಇಷ್ಟೆಲ್ಲ ಇದ್ದು ಊರ ಸಣ್ಣವನಾಗೆ ಕಾಣ್ತೀವಿ ನೋಡ. ಹೌದೇನು? ಯಾಕಪ್ಪ ಅಂದ್ರೆ ಊರ ಜನ ಸರಳ ಬರೀ ತಾರತಿರಿ ಮುಂದೆ ಮಕ್ಕಳು. ಈ ಊರಾಗ ನೀನು ಇದೆ, ನೀನು ತಾರ್ತಿಕ್ ಮಗನ ಇರ್ಬೇಕು. ಹೇ ಹಂಗಲ್ಲ ಅನ್ಬೇಡಮ್ಮ. ಹೌದನ್ನ ಮಗ, ಇದು ನನಗೆ ಗೊತ್ತಾಗಿರ್ಲಿಲ್ಲ ನನ್ನ ರಾಜ. ಇಷ್ಟು ಹೇಳಿದಿ ಅನ್ನಲ್ಲ, ನೀನೇ ನನ್ನ ರಾಜ, ನಾನಾ ನಿನ್ನ ರಾಣಿ. ಓಡ್ಬೇಡ, ಇದೇ ಒಂದು ಮೆಡಲ್.
ರಾಮಾಯಣದ ರಾಮರಾಜ್ಯದಲ್ಲಿ ರಾವಣನೆಂಬ ರಾಕ್ಷಸನಿದ್ದ. ಆದರೆ ಈ ಕಲಿಯುಗದ ರಾಮರಾಜ್ಯದಲ್ಲಿ ನಾನೇ ರಾಕ್ಷಸನಾಗಿ ಪ್ರವೇಶಿಸಿ ಆ ರಾಮನ ವಂಶವನ್ನು ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ಗರುಡ ರಾಜದ ಗಜೇಂದ್ರನೇ ಅಲ್ಲ. ಹುತ್ತದೊಳಗೆ ಅಡಿಗೆ ಕುಳಿತು ಕಚ್ಚಲಂತೆ ಕಾಯ್ತಿರುವ ಕಡೆ ಸಪ್ಪದಂತೆ ಬಹುದಿನದ ನನ್ನ ಆಸೆ ಕಟ್ಟಿ ಬಿಟ್ಟಿದೆ. ಆ ನವ ತರುಣಿಯಾದ ಬೇಲೂರ ಶಿಲ ಬಾಲಿಕೆಯಾಗಿ ಆ ರಾಮನ ಮಡಿದಿಯಾಗಿರುವ ಶ್ರೀದೇವಿಯ ಶೀಲ ಸಮಾಧಿ ಇನ್ನು ನನ್ನ ಲೆಕ್ಕದಲ್ಲಿ ಉಳಿದಿರುವುದು ಅವನ ಮುತ್ತು ಮುಖದ ತಂಗಿ ಶೀಲ ಮಾತ್ರ. ಅವಳು ನಿಜಕ್ಕೂ ರಸ ಪೂರಿ ಮಾವಿನ ಹಣ್ಣು. ಆ ಹಣ್ಣನ್ನು ನಾನು ಕಿಳಿಯಾಗಿ ಕುಕ್ಕಿ ಕುಕ್ಕಿ ತಿಂದಾಗಲೇ ಚಡಪಡಿಸುತ್ತಿರುವ ನನ್ನ ಮನಕ್ಕೆ ನೆಮ್ಮದಿ. ಇಲ್ಲವಾದರೆ ಈ ಗಜೇಂದ್ರ ಎಂಬ 3 ಅಕ್ಷರಕ್ಕೆ ಅಂಕ. ಆ ರಾಮನ ವಂಶವನ್ನು ಸರ್ವನಾಶ ಮಾಡಿ ಅವನ ನಾಡಕ್ಕೆ ಆಸ್ತಿಯನ್ನು ರಾಗಿಸಿ ಮಾಡಿಕೊಳ್ಳುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಮಸ್ಕಾರ ಜಮೀನ್ದಾರರಿಗೆ. ಓಹೋ ರಾಮು, ಬಾರಪ್ಪ, ಬಂದ ಕೆಲಸ? ಅದೇ ಜಮೀನ್ದಾರರೇ, ಸ್ವಲ್ಪ ಹಣದ ಸಹಾಯ ಬೇಕಾಗಿತ್ತು. ನೋಡು ರಾಮು, ಈಗ ನೀನು ಮಾಡಿರುವ ಸಾಲಕ್ಕೆ ಇನ್ನು 4 ಎಕರೆ ಆಸ್ತಿ ಮಾಡಿದರೂ ಸಾಲ ತಿರುವುದಿಲ್ಲ. ಆದರೂ ಮತ್ತೆ ಸಾಲ ಕೇಳಕ್ಕೆ ಬಂದಿರುವೆಯಲ್ಲ? ನೋಡಿ ಜಮೀನ್ದಾರರೇ, ನನ್ನ ತಮ್ಮನಿಗೆ ಒಂದು ಸರ್ಕಾರಿ ನೌಕರಿಗೆ ಸೇರಿಸಬೇಕಾಗಿದೆ. ಅದಕ್ಕಾಗಿ ನಿಮ್ಮಲ್ಲಿ ಹಣದ ಸಹಾಯ ಬೇಡಿ ಬಂದಿದ್ದೇನೆ. ನೋಡು ರಾಮು, ನೀನು ಬಂದಿದ್ದು ತಪ್ಪೆಂದು ಹೇಳಲಾರೆ. ಆದರೆ ಎಂದು ಏಕೆ ನಿಲ್ಲಿಸಿದರೆ ಜಮೀನ್ದಾರರೇ? ಅದೇ ನಿನ್ನ ತಮ್ಮ ನೌಕರಿಗೆ ಸೇರಿದ ಮೇಲೆ ಸಾಲ ತೀರಿಸುತ್ತೇನೆ ಎಂದು ಯಾವ ನಂಬಿಕೆ ಇದೆ? ಹಾಗೆನ್ನೆಲ್ಲ ಮಾತನಾಡಬೇಡಿ ಜಮೀನ್ದಾರರೇ. ಕೊಟ್ಟ ಮಾತಿಗೆ ತಪ್ಪವನಲ್ಲ ನನ್ನ ತಮ್ಮ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳೋನು ನನ್ನ ತಮ್ಮ ಪ್ರತಾಪ್. ತಮ್ಮ ನೋಡು ರಾಮು, ಸತ್ಯ ಪ್ರಾಮಾಣಿಕ ಕಥೆಯಿಂದ ನಡೆದುಕೊಳ್ಳುವುದಕ್ಕೆ ಇದೇನು ದ್ವಾಪರ ಯುಗವಲ್ಲ. ಸತ್ಯ ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳುತ್ತೇನೆಂದು ನಾನು ಹೇಳುವುದಿಲ್ಲ. ಆದರೂ ನಾನು ಒಂದೇ ರಕ್ತ ಹಂಚಿಕೊಂಡು ಹುಟ್ಟಿರುವವರು. ಅಂತಹ ಅನ್ಯಾಯ ಎಂದಿಗೂ ಮಾಡುವುದಿಲ್ಲ ಜಮೀನ್ದಾರರೇ, ಎಂದಿಗೂ ಮಾಡುವುದಿಲ್ಲ. ಅನ್ಯಾಯ ಇದು ಕಲಿಯುಗ ರಾಮು. ಇಂದು ಈ ಕಲಿಯುಗದಲ್ಲಿ ನಡೆಯುತ್ತಿರುವುದು ಬರೀ ಮೋಸ, ಅನ್ಯಾಯ, ಅತ್ಯಾಚಾರ. ನಿನ್ನ ಸತ್ಯಕ್ಕೆ ಎಂದು ಬೆಲೆಯಿಲ್ಲ ಈ ಸಮಾಜದಲ್ಲಿ. ಸತ್ಯಕ್ಕಾಗಿ ಹರಿಶ್ಚಂದ್ರ ರಾಜ್ಯವನ್ನೇ ಕಳೆದುಕೊಂಡು ಮುಂದೆ ಸ್ಮಶಾನ ಕಾಯಲು ನಿಂತ. ಅದಕ್ಕೆ ಹೇಳುತ್ತೇನೆ, ಸತ್ಯಕ್ಕೆ ಎಂದು ಬೆಲೆಯಿಲ್ಲ ಈ ಸಮಾಜದಲ್ಲಿ. ಹಣ ಬೇಕೆಂದರೆ ಕೊಡುತ್ತೇನೆ, ಆದರೆ ಒಂದು ಕಂಡೀಷನ್. ಅದೇನು ಕಂಡೀಷನ್ ಹೇಳಿದ್ದೀನಿ? ನಿನ್ನ ಆಸ್ತಿ ಪತ್ರ ಹಣಬಿಟ್ಟು ಹಣ ತೆಗೆದುಕೊಂಡು ಹೋಗು. ಆಸ್ತಿ ವಿಷಯದಲ್ಲಿ ಮಾತನಾಡಿದರೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ಏಕೋ ಸಿಕ್ಕಿ ಮಾಡ್ಕೊಳ್ಳುತ್ತೀಯ ರಾಮು? ನನ್ನ ತಂದೆಯವರು ಗಳಿಸಿದ್ದ ಆಸ್ತಿ ಮಾತ್ರ ಹಣವಿಟ್ಟು ಒಯ್ಯುವ ಅವಶ್ಯಕತೆ ನನಗಿಲ್ಲ. ನಾನು ಸತ್ತರ ಸರಿಯೇ, ನನ್ನ ತಮ್ಮನಿಗೆ ಮಕ್ಕಳು ಸಿಗದಿದ್ದರೂ ಸರಿಯೇ. ನನ್ನ ತಂದೆಯವರು ಗಳಿಸಿದ್ದ ಆಸ್ತಿ ಮಾತ್ರ ನಿನಗೆ ಹಣವಿಡಲಾರದೆ. ಅಂತ ಸಾಧಕ ನಾನು ಎಂದಿಗೂ ಕೈ ಹಾಕಲಾರೆ. ತಂದೆ ಗಳಿಸಿದ್ದ ಆಸ್ತಿ ತಂದೆಯ ಆಸ್ತಿ ಮಾಡಿ ಮಜಾ ಮಾಡುವ ಮಕ್ಕಳಿಸಿದ ಈ ಸಮಾಜದಲ್ಲಿ
ಅಂದ ಮೇಲೆ ನಿನ್ನದು ಯಾವ ಲೆಕ್ಕೋ ನನಗೆ ತಿಳಿಯುತ್ತಿಲ್ಲ. ಯಾವ ಲೆಕ್ಕವಾದ ಹೇಳಂತ ಜಮೀದಾರರೇ, ನನಗೆ ನಿಮ್ಮಂತರ ಭ್ರಷ್ಟರ ಹತ್ತಿರ ಹಣ ಒಯ್ಯುವ ಅವಶ್ಯಕತೆ ನನಗಿಲ್ಲ. ಒಂದು ವೇಳೆ ಹಣವನ್ನು ಪಡೆದುಕೊಂಡು ಹೋದರೂ ಯಾವ ಉಪಯೋಗ ಬಾರದಂತೆ ಕಾಣುತ್ತದೆ. ಅಷ್ಟು ಗೊತ್ತಿದ್ದು ಮೇಲೆ ಮತ್ತೇಕೆ ನನ್ನಲ್ಲಿ ಹಣ ತೆಗೆದುಕೊಂಡು ಹೋಗಲಿಕ್ಕೆ ಬಂದಿವೆ? ಬಡವ ಜಮೀನ್ದಾರ, ನಾನು ಬಡವನಾದರೂ ಬಾಯಿ ಬಡಕತನದಿಂದ ಮಾತನಾಡುತ್ತಿಲ್ಲ. ನಿಮ್ಮ ಮಾತುಗಳಿಗೆ ನನ್ನ ಬಿಸಿ ರಕ್ತ ಕುದಿಯತೊಡಗಿದೆ. ಹಾಲಿಗೆ ಬಿರು ಹಿಡಿದುಕೊಂಡು ಮಾತನಾಡ ಜಮೀನ್ದಾರ. ಏ ರಾಮು, ನನ್ನನ್ನೇ ಏಕವಚನದಿಂದ ಮಾತನಾಡುತ್ತಿರುವೆ ಆ ಮಗನೇ. ಜಮೀನ್ದಾರ, ನೀನು ಹತ್ತು ಮೀರಿದರೆ ನಾನು ಹತ್ತು ಮೀರಬೇಕಾಗುತ್ತದೆ. ನನಗೆ ಬಂದವರು ಬಡವರಾದ ಮಾತ್ರಕ್ಕೆ ಬಡವರನ್ನು ಸಮಾಜದ ವಿರುದ್ಧ ಮಾತನಾಡಿ ಅವರನ್ನು ಕಥನಕ್ಕೆ ಕಾಣದಿರಿ. ಅದು ನಿಮಗೆ ಒಳ್ಳೆಯದಲ್ಲ ಯಾಚನ ಮಗನೇ. ಹೋಗಲೇ ರಾಮ, ಹೋಗು. ನಿನ್ನ ಔಷಧಿಯನ್ನು ಹೇಗೆ ಪಡೆದುಕೊಳ್ಳಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ. ಈ ಗಜೇಂದ್ರ ಮನಸ್ಸು ಮಾಡಿದರೆ ನಿನ್ನ ನಾಲಿಕೆಗೆ ಔಷಧಿ ನಿನಗೆ ಗೊತ್ತಿಲ್ಲದಂತೆ ನನ್ನ ಔಷಧಿಯಾಗಿ ಮಾಡಿಕೊಳ್ಳುವಲ್ಲೇ. ಇಂದಲ್ಲ ನಾಳೆ ನಿನ್ನ ಸಂಸಾರವನ್ನು ಬೀದಿ ಪಾಲು ಮಾಡದೆ ಹೋದರೆ ನಾನು ಹಡ ತೊಟ್ಟ ರಣ ಹತ್ತುವೆ ಅಲ್ಲ. ಈ ರಣ ಹತ್ತು ಮನಸ್ಸು ಮಾಡಿದ್ರೆ ನಿನಗೆ ಉಳಿಗಾಲವೇ ಇಲ್ಲ. ಅಪ್ಪಾಜಿ, ಅಪ್ಪಾಜಿ, ನನಗೀಗ ಅರ್ಜೆಂಟ್ ಆಗಿ 5,000 ರೂಪಾಯಿ ಹಣ ಬೇಕಿತ್ತು. ಓ, ಹೇಗಮ್ಮ ಹಣ? ಅಪ್ಪಾಜಿ, ಅದು ಯಾಕಂದ್ರೆ ಕಾಲೇಜ್ನಲ್ಲಿ ನಾನು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದೀನಿ. ಅದಕ್ಕೆ ನನ್ನ ಗೆಳತಿರೆಲ್ಲ ಏನಾದ್ರೂ ಪಾರ್ಟಿ ಕೊಡ್ತೀಯಾ ಅಂತ ಕೇಳ್ತಾರೆ. ಅದಕ್ಕಾಗಿ ಓ, ಆ ವಿಷಯನಾ ಮಗಳೇ? ನೋಡು ಮಗಳೇ, ಇದೊಂದು ವರ್ಷವಲ್ಲ, ನೀನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಬೇಕಮ್ಮ. ಅಪ್ಪಾಜಿ, ನಿಮ್ಮಂತೆಯೇ ಆಗಲಿ. ನಿಮ್ಮಂತ ತಂದೆಯವರ ಆಶೀರ್ವಾದ ಇದ್ರೆ ಈ ವರ್ಷ ಅಲ್ಲ, ಪ್ರತಿ ವರ್ಷವೂ ಕೂಡ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗ್ತೀನಿ. ಹಾ, ತೆಗೆದುಕೊಳ್ಳಮ್ಮ. 50,000 ರೂಪಾಯಿ ಇದೆ. ಥ್ಯಾಂಕ್ಸ್ ಅಪ್ಪಾಜಿ. ಅಪ್ಪಾಜಿ, ನನ್ನ ಪಾರ್ಟಿಗೆ ಲೇಟ್ ಆಗ್ತದೆ, ನಾನು ಹೋಗಿ ಬರ್ಲಾ? ಹಾ, ಹೋಗಿ ಬಾ ರಾಗಿಣಿ, ಹೋಗಿ ಬಾ. ರೋಷ ತುಂಬಿದ ರಣ ಅದು ಈ ಗಜೇಂದ್ರ. ಶಾಂತಿ ತುಂಬಿದ ರಾಮನ ಮನೆಯಲ್ಲಿ ಕ್ರಾಂತಿಯ ಮನಸ್ಸರು ಸುತ್ತ ಅವರ ಸಂಸಾರವನ್ನು ಸರ್ವನಾಶ ಮಾಡುವುದೇ ಈ ಗರುಡ ರಾಜ್ಯದ ಗಜೇಂದ್ರನ ಕೆಲಸ. ನಾನು ನಡೆಯುವ ದಾರಿಗೆ ಅಡ್ಡ ಬರದಲ್ಲದೆ ನನ್ನ ಮಂಚ ಏರಬೇಕಾದ ನನ್ನಿಂದ ಕಿತ್ತುಕೊಂಡು ಆ ಅಂದವಾಗಿದ್ದ ಮಾಗಿದ ಅಣ್ಣನ ಕಿತ್ತುಕೊಂಡು ನಿನ್ನ ಮಡಿಲಿಗೆ ಹಾಕಿಕೊಳ್ಳಲ್ಲ ಮಗನೇ. ಇನ್ನು ಕಾಲ ಮಿಂಚಿಲ್ಲ, ನಾನು ಕಣ್ಣಿಟ್ಟ ಎಣ್ಣನ ರುಚಿ ನೋಡದು ಬಿಡುವನಲ್ಲ ಈ ಕರ್ಮೇಂದ್ರ. ನೀನು ಕಿತ್ತುಕೊಂಡ ಆ ಹಣ್ಣಿನ ರುಚಿ ನೋಡಲು ಎಷ್ಟೋ ದಿನಗಳು ಉರುಳಿದ್ರು ಪರವಾಗಿಲ್ಲ. ಅವಳ ತೊಂಡೆ ಹಣ್ಣದ ತುಟಿಗಳನ್ನು ಕಚ್ಚಲ ಬಿಡುವಲ್ಲ ಈ ಕರ್ಮೇಂದ್ರ. ಇನ್ನು ನಾನು ಪ್ರೀತಿಸಿದ ಮಾವನ ಮಗಳ ರಾಗಿಣಿ, ನಿನ್ನಿಂದಲೇ ನಿಮ್ಮಪ್ಪನ ಸಮಾಧಿ ಕಟ್ಟದ ಬಿಡಲ ರಾಯವನ. ಇಷ್ಟೊತ್ತು
ಅದರ ಯಾಕೋ ನನ್ನ ರಾಗಿಣಿ ಬರಲೇ ಇಲ್ಲ. ಹಲೋ, ಹಾಯ್ ಕರ್ಮೇಂದ್ರ. ನಾನ್ ಬರೋದು ಸ್ವಲ್ಪ ತಡವಾಯ್ತು. ನನ್ನ ಮೇಲೆ ಬೇಸರವಿಲ್ಲ ತಾನೆ? ಓ ರಾಗಿಣಿ, ಲವ್ ಮಾಡಿದ್ದ ಹುಡುಗರು ಕಾಯಿಸುದು ನಿಮ್ಮಂತ ಹುಡುಗಿಯರ ಕೆಲಸ ರಾಗಿಣಿ. ಅಂದಾಗೆ ಬರಲಿಕ್ಕೆ ಯಾಕೆ ತಡವಾಯ್ತು? ಕಾಲೇಜ್ನಲ್ಲಿ ನಾನು ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ನಲ್ಲ, ಅದಕ್ಕೆ ನನ್ನ ಫ್ರೆಂಡ್ಸ್ ಗಳೆಲ್ಲ ನನಗೆ ಪಾರ್ಟಿ ಕೇಳಿದ್ರು. ಆ ಪಾರ್ಟಿಯನ್ನ ಕೊಡಿಸಿ ಬರೋದು ಸ್ವಲ್ಪ ತಡವಾಯ್ತು. ಅದೆಲ್ಲ ಹಾಗೆಲ್ಲಿ ಅರ್ಜೆಂಟ್ ಆಗಿ ಬಾ ಅಂತ ಫೋನ್ ಮಾಡಿದ್ದು. ಏನೆಂದು ಹೇಳಿದರು ರಾಗಿಣಿ? ಈ ಮುಸುಂಬೆಯ ಸೂರ್ಯನ ಕಿರಣಗಳಲ್ಲಿ ಬಿಗಿದಪ್ಪಿಗಲಿ ಅನುದಿನವೂ ಚೈತನ್ಯ ಪಡ್ತಿರುವ ಈ ಸೃಷ್ಟಿಗೂ ಸಬದು ನಿನ್ನ ಚಂಚಲತೆ ತುಂಬಿಕೊಂಡಿರುವ ಆ ನಿನ್ನ ಕಣ್ಣುಗಳು ಇದು ಯಾವುದೇ ಮಂದಾರ ಹೂ ಎಂದು ಜೇನುಗಳ ಆಡಿ ಬಂದ ಕೆಂದುಡಿಗೆ ರಸ ಇರಲು ಆ ತೊರಿತದಂತೆ ನಿನ್ನ ಬಿಗಿದಪ್ಪಿಗಾಗಿ ಫೋನ್ ಮಾಡಿ ಕಳಿಸಿಕೊಂಡೆ ರಾಗಿಣಿ. ನೀವು ಪ್ರೀತಿಯ ಅರ್ಥವನ್ನ ಕೇಳ್ತಾ ಇದ್ರೆ ನನ್ನ ಮನಸ್ಸಿನಲ್ಲಿ ನಿಮ್ಮೊಂದಿಗೆ ಪ್ರೇಮದ ಗೀತೆಯನ್ನು ಆಡಬೇಕು ಅನಿಸ್ತಾ ಇದೆ. ಆದ್ರೆ ನನ್ನ ಮನಸ್ಸಿನಲ್ಲಿ ಏಕವೇನೋ ಆತಂಕದ ಭಯ ತುಂಬಾ ನನ್ನನ್ನ ಕಾಡ್ತಾ ಇದೆ. ರಾಗಿಣಿ, ಈ ನಿನ್ನ ಮಾತು ಕೇಳಿ ಎಷ್ಟೊಂದು ನಿನ್ನ ಅಂತರಂಗ ಭಯ ಭೀತಿಯನ್ನು ಕಿತ್ತು ಹೋಗದು ಬಿಡಿಚಿನ ನನ್ನ ಮಾತಿನಿಂದ ನಡೆದರೆ ನೀನಾಗುವೆ ಈ ಮನ್ಮಥನ ರತಿ. ಇರಬಹುದು, ಆದ್ರೆ ಆದಷ್ಟು ಬೇಗ ನನ್ನ ತಂದೆಯವರ ಹತ್ರ ನಿನ್ನ ಪ್ರೀತಿ ವಿಷಯವನ್ನ ಮಾತನಾಡಿ ನಾವಿಬ್ರು ಮದ್ವೆ ಆಗ್ಬಿಟ್ರೆ ಯಾವ ಆತಂಕವೂ ಇಲ್ಲದೆ ಯಾವ ನಿರ್ಭಯವೂ ಇಲ್ಲದೆ ನಿನ್ನ ಪಕ್ಕದಲ್ಲಿ ಕರ್ಮೇಂದ್ರ ನಾನು ರತಿಯಂತೆ ಇರಬಹುದು ತಾನೆ? ಅದೇನು ನಿಜ. ಆದರೆ ಚಿಕ್ಕವನಿದ್ದಳು ನಿಮ್ಮ ಮನೆಯಲ್ಲಿ ಬೆಳೆದು ನಿಮ್ಮ ತಂದೆಯವರಿಗೆ ಬಲವಾದ ನಂಬಿಕೆ ಪಾತ್ರನಾಗಿದೆ. ತಮ್ಮ ಹೊಟ್ಟೆಲೆ ಹುಟ್ಟಿದ ಮಗನಿಗಿಂತಲೂ ಹೆಚ್ಚಾಗಿ ನಂಬಿದ್ದಾರೆ. ಹಾಗಾದರೆ ಅಂದ್ರೆ ನಿನ್ನ ಪ್ರೀತಿ ಪ್ರೇಮ ಇನ್ನು ಕಣ್ಣ ಮುಚ್ಚಾಲಿಯಾಗಿ ನಡಿಬೇಕು ಅಂತನ? ಹೌದು ರಾಗಿಣಿ, ಹೌದು. ನಿಮ್ಮನ್ನೇ ನಂಬಿದ್ದೀನಿ ಅಂದ್ಮೇಲೆ ನಡು ನೀರಿನಲ್ಲಿ ನನ್ನ ಕೈ ಬಿಡೋದಿಲ್ಲ ತಾನೆ? ಇಲ್ಲ ರಾಗಿಣಿ, ಇಲ್ಲ. ನಾನು ಹೇಳುವ ಕೆಲಸ ನೀನು ಮಾಡಿದ್ರೆ ಮಾತ್ರ ನಾನು ನಿನ್ನನ್ನು ಮದುವಾಗುತ್ತೇನೆ. ಹೇಳಿ, ಅದ್ಯಾವ ಕೆಲಸ ಅಂತ? ಅದು ಏನು ದೊಡ್ಡ ಕೆಲಸ ಅಲ್ಲ ರಾಗಿಣಿ. ನೀನು ಆ ಬಡ ಬಿಕಾರಿ ರಾಮನ ತಮ್ಮ ಪ್ರತಾಪನನ್ನು ಅವರ ಪ್ರೀತಿಸಿ ಅವನ ಮದುವಾಗುವ ಆಸೆನೆ ಮುಳುಗುವಾಗಿ ಮಾಡಿದರೆ ಸಾಕು. ನಾನು ನಿನ್ನ ಮದುವಾಗಲು ಓಕೆ. ಈ ನಿಮ್ಮ ಪ್ರೀತಿಯಲ್ಲಿ ಕೊನೆಗೆ ಮೋಸವಿಲ್ಲ ತಾನೆ? ಈ ಪ್ರೀತಿಯಲ್ಲಿ ಯಾವುದೇ ಮೋಸವಿಲ್ಲ ರಾಗಿಣಿ. ನಿನಗಾಗಿ ನಾನು ಹುಟ್ಟಿರೋ ಚಿನ್ನ. ಹೋಗಿ ಬಿಡಿ, ಅದ್ಯಾವ ದೊಡ್ಡ ಕೆಲಸ. ಇವತ್ತಿನಿಂದಲೇ ಆ ಕೆಲಸವನ್ನ ನಾನು ಆರಂಭ ಮಾಡ್ತೀನಿ. ಏಕೆಂದ್ರೆ ನಿಮ್ಮ ಸಂತೋಷವೇ ನನ್ನ ಸಂತೋಷ ತಾನೆ? ರಾಗಿಣಿ, ಈ ನಿನ್ನ ಮಾತು ಕೇಳಿ ಎಷ್ಟೊಂದು ಖುಷಿ ಪಡ್ತಾರೆ ಗೊತ್ತಾ ಈ ಜನ. ಈ ಸಂತೋಷ ಸಮಯದಲ್ಲಿ ಹೊರ ಒಂದು ಬರಲಿ ನಿನ್ನ ಮಧುರವಾದ ಒಂದು ಕಂಠದ ಪ್ರೇಮರಾಗ. ಆಯ್ತು ನೋಡೋಣ.
ಪ್ರೀತಿಯಲ್ಲಿ ಎಂತ ಮೋಸತಿ ಗೊತ್ತಾ? ನಿನ್ನ ಅಸ್ತ್ರವನ್ನಾಗಿಟ್ಟುಕೊಂಡು ನಿಮ್ಮಪ್ಪ ಮೇಲೆ ಸೇರಿಸಿಕೊಂಡಿದ್ದರೆ ನಾನು ಆಟ ಕಟ್ಟ ಗರುಡ ಕರ್ಮೇಂದ್ರ ಗುರಿ ಪ್ರತಾಪನ ತಂಗಿಯ ಶೀಲ ಸೌಂದರ್ಯದ ಮೇಲೆ ಕಣ್ಣಿಟ್ಟಿರುವ ಈ ಕರ್ಮೇಂದ್ರ ಅವಳು ಒಪ್ಪಿದರೆ ಮದುವೆ, ಇಲ್ಲದಿದ್ದರೆ ಅವಳ ಬಲತ್ಕರವಾಗಿ ಸೋಳಲಾಗಿಟ್ಟುಕೊಳ್ತಾನೆ. ತುಂಬಿದ ಹೊಲೆ ನಾನು ಯದುವೆ ಎಲ್ಲದ ಕಣ್ಣು ನಾನು ತುಂಬಿದ ಹೊಲೆ ನಾನು ಯದುವೆ ಎಲ್ಲದ ಕಣ್ಣು ಅದಕ್ಕೆಲ್ಲ ನನಗೆ ದುರಿಲ್ಲ. ನಿನ್ನ ಅಪ್ಪಿಯನ್ನು ಬಯಸುತ್ತದೆ ಭಾಸಿಲ ಸಂಪ್ರೀತಿ ಸಂಗಾ ಸಂಗಾ
ನನ್ನ ಕೈಲಾದರೆ ಸಹಾಯವಾದರೂ ಮಾಡುತ್ತೇನೆ. ಮಾವ, ನಿಮ್ಮೂರಿನಲ್ಲಿರುವ ಆ ಗಜೇಂದ್ರ ಮತ್ತು ಕೈಮೇಂದ್ರ ದೇಶದಲ್ಲಿ ನಡೆಯುವ ಗಾಂಜಾ ಬೀಫ್ ಸಾಗಾಣಿಕೆ ಮತ್ತು ವಿದೇಶಗಳಿಗೆ ಹುಡುಗಿರು ಮಾರುವ ಕೆಲಸದಲ್ಲಿ ಇವರು ಸಹ ಭಾಗಿಯಾಗಿದ್ದಾರೆ ಎಂದು ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅದಕ್ಕೆ ನನ್ನಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈ ಮೂರು ಎಲ್ಲ ವಿಚಾರ ಸ್ವಲ್ಪ ಬಿಡಿಸಿ ಹೇಳ್ತೀರಮ್ಮವ. ಅಗ್ನಿ, ನಮ್ಮೂರಿನ ಪರಿಸ್ಥಿತಿ ಏನಂತ ಹೇಳಿ ಅಗ್ನಿ, ಆ ವಿಚಾರಗಳ ಬಗ್ಗೆ ನನಗೆ ಹೇಳೋದಕ್ಕೆ ಭಯವಾಗುತ್ತದೆ ಅಗ್ನಿ. ಮಾವ, ನೀನೇನು ಹೆದರ್ಕೊಳ್ಳಬೇಡಿ, ಧೈರ್ಯವಾಗಿ ನಾನು ಏನುವರೆಗೆ ನಿಮ್ಗೇನು ಆಗುದಿಲ್ಲ. ಅಗ್ನಿ, ನೀನು ಇಷ್ಟೊಂದು ಧೈರ್ಯ ತುಂಬುತ್ತೀಯ ಅಂದ್ರೆ ಹೇಳ್ತೇನೆ. ಈಗ ನಮ್ಮೂರಿನ ದೊರೆ ಎಂದು ಮೆರೆತಿದ್ದನಲ್ಲ ಆ ಗಜೇಂದ್ರ, ಅದು ಅವನ ಸ್ವಂತ ಆಸ್ತಿ ಅಲ್ಲ. ಅದು ಯಾರ ಆಸ್ತಿ ಮಾವ? ಯಾರ ಸ್ವಲ್ಪ ಬಿಡಿಸಿ ಹೇಳ್ತೀರಮ್ಮ. ಹಾಗೆ ಆ ಗಜೇಂದ್ರನ ತಂಗಿಯನ್ನು ನಮ್ಮೂರಿನ ದೊರೆಯಾದ ಆ ಧರ್ಮರಾಜಪ್ಪನಿಗೆ ಕೊಟ್ಟು ಮದುವೆ ಮಾಡಿದ್ದ. ಆಗ ಆ ಗಜೇಂದ್ರ ಅವರ ಮನೆಯಲ್ಲಿ ಕೂಲಿ ಕೆಲಸ ಮಾಡಿ ಜೀವನ ನಡೆಸುತ್ತಿದ್ದ. ಆಗ ಅವರ ಆಸ್ತಿ ಮೇಲೆ ಆಸೆ ಹುಟ್ಟಿತು. ಅದೇ ಸಮಯದಲ್ಲಿ ತನ್ನ ಒಡ ಹುಟ್ಟಿದ ತಂಗಿಯನ್ನು ಮಮತೆಯನ್ನು ಮರೆತು ಸಾಧಿಸಿದ ಆ ಚಾಂಡಾಳ ಮಾವ, ಅವರಿಗೆ ಮಕ್ಕಳು ಆಗಲಿಲ್ಲವೇನು? ಅಗ್ನಿ, ಈಗ ಅವನು ಸಾಕಿ ಬೆಳೆಸಿದ ಕರ್ಮೇಂದ್ರನೇ ಆ ಧರ್ಮರಾಜಪ್ಪನ ಮಗ. ಈಗ ಅವನು ಪೂರ್ತಿ ಕರ್ಮ ವಿದ್ಯೆ ಕಲಿತಿದ್ದಾನೆ. ಮಾವ, ಈ ವಿಷಯ ಕರ್ಮೇಂದ್ರ ಗೊತ್ತಿಲ್ಲ ಏನು? ಅಗ್ನಿ, ಅವನಿಗೆ ಬೇರೆ 8 ವರ್ಷ ಆಗಿತ್ತು. ಆಗ ಆ ವಿಚಾರಗಳ ಬಗ್ಗೆ ಗೊತ್ತಿದೆಯೋ ಇಲ್ಲವೋ ನನಗಂತೂ ಗೊತ್ತಿಲ್ಲಪ್ಪ. ಮಾವ, ಈಗ ಗಜೇಂದ್ರ ಕರ್ಪರ್ ಹೇಗಿದೆ? ಹಾಗೆ ಆ ವಿಷಯ ಬಗ್ಗೆ ನಾನು ಏನಂತ ಹೇಳಲಿ ಅಗ್ನಿ. ಆ ಗಜೇಂದ್ರನ ಮೂರಿನ ರಣಹತ್ತವಾಗಿ ಗರುಡ ರಾಜನ ಗಜತತ್ವವಾಗಿ ಮೆರೆಯುತ್ತಿದ್ದಾನೆ. ಯಾವುದೇ ಒಂದು ಹೆಣ್ಣು ಒಂಟಿಯಾಗಿ ಸಿಕ್ಕರೆ ಸಾಕು, ಅವಳನ್ನು ಏನು ಮಾಡೋದಕ್ಕೆ ಎತ್ತುವುದಿಲ್ಲ ಆ ರಾಕ್ಷಸ. ನನ್ನ ಮನದಿ ಶ್ರೀದೇವದ ಸಹ ಅವನ ಬಲಾತ್ಕಾರ ಮಾಡಿ ಸಾಯಿಸಿರಬಹುದು ಎಂಬ ಅನುಮಾನ ನನಗಿದೆ ಅಗ್ನಿ. ನಿಮ್ಮ ಮೂರು ಎಲ್ಲ ವಿಚಾರಗಳನ್ನು ಸ್ವಲ್ಪ ಬಿಡಿಸಿ ಹೇಳೋದಕ್ಕೆ ನಮಗೆ ತುಂಬಾ ಉಪಕಾರವಾಗಿದೆ. ಸರಿ, ಆಯ್ತು, ನಾನಿನ್ನು ಬರುತ್ತೇನೆ ಅಗ್ನಿ. ಹೋಗಿ ಬಾ ಮಾವ, ಹೋಗಿ ಬಾ. ನೀನು ಮಾತ್ರ ಒಂದೇ ಕೆಲಸಗಳನ್ನು ಸರ್ವನಾಶ ಮಾಡಿ ಅನ್ಯಾಯವನ್ನು ಅರಸಿ ನ್ಯಾಯದ ಪದಾಕಿಯನ್ನು ಅರಸಿ ಮತ್ತೆ ನಮ್ಮ ಮಾವನ ಮನೆ ರಾಮರಾಜ ಮಾಡ್ತಿದ್ದಾರೆ. ಇವನು ಅಗ್ನಿ ಹೇಪಸನೇ ಅಲ್ಲ. ನಾನು ಎಂತ ಕೆಲಸ ಮಾಡಿದ್ದೀನಲ್ಲ, ನಡೆದ ಘಟನೆ ಅಲ್ಲ ಹದ್ದು ಮುಂದೆ ಮಾತಾಡಿ ಎಂಥ ತಪ್ಪು ಕೆಲಸ ಮಾಡಿಬಿಟ್ಟೆನಲ್ಲ. ಈ ರೀತಿ ಹೇಳಬಾರದಾಯ್ತು ಅವನಿಗೆ. ಅಗ್ನಿ ಅರೆಸ್ಟ್ ಮಾಡುವುದಕ್ಕಿಂತ ಮುಂಚೆ ಆ ರಾಷ್ಟ್ರದ ರಕ್ತ ಕಾಣುವ ಧೀರನಾಗಿ ಅವನ ಮೇಲೆ ನಾನು ಹೇಗೆ ತಿಳಿದುಕೊಳ್ಳದಿದ್ದರೆ ನಾನು ಶ್ರೀರಕ್ತ ಪರಶುರಾಮನ ಅವತಾರಿ ಶ್ರೀರಾಮಚಂದ್ರನೇ ಅಲ್ಲ. ಆದಷ್ಟು ಬೇಗ ಬರ್ತಿದ್ದೇನೆ ನಿಮ್ಮ ಪಾಲಿನ ಸನ್ಮಾನಕ್ಕಾಗಿ, ನಿಮ್ಮ ಪಾಲಿನ ಯಮಧರ್ಮದಾಗಿ. ಹೌದು, ಅಂತೂ ಇಂತೂ ಕರ್ಮೇಂದ್ರ ಹೇಳಿದಂತೆ ಪ್ರತಾಪನ ಮನಸ್ಸನ್ನ ನಾನು ಉಳಿಸಿಕೊಳ್ಳಬೇಕು. ಅಂದ್ರೆ ಬೇಡಿ ನನ್ನ ಪ್ರೀತಿ ಗೆದ್ದಂತಾಗುತ್ತೆ. ಓಹೋ, ಪ್ರತಾಪ್ ಇತ್ತ ಕಡೆನೆ ಬರ್ತಾ ಇದ್ದಾನೆ. ಬರ್ಲಿ ಬರ್ಲಿ. ಓ, ಯಾವ ನೀವು ಏನಾಯ್ತು ನಿಮಗೆ? ನೋಡಿ, ನನ್ನ ಹೆಸರು ರಾಗಿಣಿ ಅಂತ. ಈ ಊದೋಟವನ್ನ ನೋಡೋಣ ಅಂತ ಬಂದೆ, ಆದ್ರೆ ತುಂಬಾ ಬಿಸಿಲಿದೆಯಲ್ಲ, ಅದಕ್ಕೆಲ್ಲ ತಲೆ ಸುತ್ತದಂತ ಆಯ್ತು. ನೋಡಿ, ಸರಿಯಾದ ಸಮಯಕ್ಕೆ ಬಂದು ನನಗೆ ಸಹಾಯ ಮಾಡಿದ್ರಿ. ಈ ನಿಮ್ಮ ಸಹಾಯವನ್ನ ನಾನು ಯಾವುದೇ ಕಾರಣಕ್ಕೂ ಮರೆಯುವುದಿಲ್ಲ. ನಾನು ಮಾಡುವುದು ಏನಿದೆ? ಹಾಗೆ ದಾರಿಯಲ್ಲಿ ಬರುತ್ತಿರುವಾಗ ನೀನು ಕೆಳಗೆ ಬೀಳುವುದನ್ನು ಕಂಡು ನಿಮಗೆ ಸಹಾಯ ಮಾಡಿದ್ದೇನೆ. ನಿಂತ್ಕೊಳ್ಳಿ, ನೀವ್ ಯಾರು? ನಿಮ್ಮ ಹೆಸರೇನು? ನಾನು ಬಡ ರೈತ ರಾಮನ ತಮ್ಮ ಪ್ರತಾಪ್ ಅಂತ. ಓಹೋ, ಪ್ರತಾಪ್ ಅಂದ್ರೆ ನೀವೇನಾ? ಓ, ಪ್ರತಾಪ್ ಅಂದ್ರೆ ನಾನೇ. ನೋಡಿ, ಕಷ್ಟದ ಸಮಯದಲ್ಲಿ ಇದ್ದ ನನಗೆ ಸಹಾಯವನ್ನ ಮಾಡಿದಿರ. ಆ ಸಹಾಯಕ್ಕೆ ನಾನು ಯಾವುದಾದ್ರೂ ಉಪಕಾರವಾಗುವಂತ ಒಂದು ಕಾಣಿಕೆಯನ್ನ ಕೊಡಬೇಕು. ಯಾವ ಕಾಣಿಕೆಯನ್ನ ಕೊಡ್ಲಿ? ನೀವು ಅಂತ ಉಪಕಾರವನ್ನು ಮಾಡಬೇಕಾಗಿಲ್ಲ ರಾಗಿಣಿ.
ನೋಡಿ, ಈ ಊರಿನಲ್ಲಿ ನಿಮ್ಗೆ ಎಷ್ಟೆಲ್ಲ ಹೆಸರು ಇದೆ ಅಂತ ನನಗೆ ಬಹಳ ಚೆನ್ನಾಗಿ ಗೊತ್ತು. ನಾನು ನಿಮ್ಮ ಹತ್ರ ಒಂದು ಮಾತನ್ನ ಕೇಳ್ತೀನಿ, ಆ ಮಾತಿಗೆ ನೀವು ಬೇಜಾರಾಗಲ್ಲ ತಾನೇ? ಅಂತ ಮಾತು ಏನು ಕೇಳು ರಾಗಿಣಿ. ಅದು ಅದು ಹೇಳು ರಾಗಿಣಿ, ಸಂಕೋಚವಿಲ್ಲದಂತೆ ಹೇಳು. ಪ್ರತಾಪ್, ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ನೋಡು ರಾಗಿಣಿ, ನಾನು ಇದುವರೆಗೂ ಒಂದು ಹೆಣ್ಣನ್ನು ತಲೆ ಎತ್ತಿ ಸಹ ನೋಡಿಲ್ಲ. ನೀವಾಗಿ ಈ ರೀತಿ ಮಾತನ್ನು ಹೇಳ್ತೀರಿ ಅಂದ್ರೆ ಅದರಲ್ಲೂ ನೀವು ನನಗೆ ಮೊದಲ ಭೇಟಿಯಾಗಿದ್ದೀರಿ. ನಿಮ್ಮ ಮಾತುಗಳಲ್ಲಿ ಏಕೆ ನನಗೆ ನಂಬಿಕೆ ಬರ್ತಾ ಇಲ್ಲ? ಪ್ರತಾಪ್, ನಾನು ಕೂಡ ಇದುವರೆಗೂ ಯಾರನ್ನು ಕೂಡ ಇಷ್ಟಪಟ್ಟಿಲ್ಲ. ಯಾಕೋ ಏನು ನಿಮ್ಮನ್ನ ನೋಡ್ತಾ ನೋಡ್ತಾ ನನ್ನ ಮನಸ್ಸು ನಿಮ್ಮನ್ನ ಇಷ್ಟಪಟ್ಬಿಟ್ಟಿದೆ ಅಷ್ಟೇ. ಏನ್ ಹೇಳ್ಬೇಕಂತ ನನಗೆ ಒಂದು ಗೊತ್ತಾಗ್ತಲ್ಲ ರಾಗಿಣಿ. ನೋಡಿ, ನನ್ನ ಪ್ರೀತಿಗೆ ನೀವು ಒಪ್ಕೊಳ್ತಿರೋ ಇಲ್ವೋ ಅಂತ ಅನ್ನೋದನ್ನ ಮಾತ್ರ ಹೇಳಿ, ಆದ್ರೆ ನನ್ನನ್ನ ಪ್ರೀತಿ ಮಾಡೋದಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ನೀವಾಗಿ ರೀತಿ ಪೋಸ್ಟ್ ಮಾಡಿ ಹೇಳ್ತೀರಿ ಅಂದ್ರೆ ಅದರೊಳಗೆ ನಾನು ಇಲ್ಲ ಅಂತ ಹೇಳುವುದಿಲ್ಲ. ಹಾಗಾದ್ರೆ ನೀವು ನನ್ನನ್ನ ಪ್ರೀತಿ ಮಾಡ್ತೀರಾ? ಹೌದು, ಎಸ್, ಐ ಲವ್ ಯು ರಾಗಿಣಿ, ಐ ಲವ್ ಯು. ಅಂತೂ ಇಂತೂ ನಿಮ್ಮ ಪ್ರೀತಿಯನ್ನ ನಾನು ಪಡ್ಕೊಂಡು ನಿಮ್ಮಂತ ಅದೃಷ್ಟವಂತರನ್ನ ನಾನ್ ಪ್ರೀತಿ ಮಾಡ್ತಾ ಇದ್ದೀನಿ ಅಂದ್ರೆ ನಾನು ನಿಜಕ್ಕೂ ಅದೃಷ್ಟವಂತಳು ಅಂತ ಕಾಣಿಸುತ್ತೆ. ರಾಗಿಣಿ, ನನ್ನನ್ನು ಅಷ್ಟೊಂದು ಬೇಡ ಅಂದ ಹಾಗೆ ನನಗೊಬ್ಬ ತಂಗಿ ಇದ್ದಾಳೆ. ಈಗ ಅವಳಿಗೆ ಮದುವೆ ವಯಸ್ಸು. ಈಗಲೇ ನಮ್ಮಿಬ್ಬರ ಮದುವೆ ಆಗಬೇಕಂದ್ರೆ ಅದು ಸಾಧ್ಯವಿಲ್ಲ. ಸರಿ ಸರಿ, ಮೊದಲು ನಿಮ್ಮ ತಂಗಿ ಮದುವೆ ಆಗಿ ಆನಂತರ ಬೇಕಾದ್ರೆ ನಾವಿಬ್ರು ಮದುವೆ ಆಗೋಣ. ಅಲ್ಲಿವರೆಗೂ ನಾವಿಬ್ರು ಹೀಗೆ ಪ್ರೀತಿ ಮಾಡ್ತಾ ಇರೋಣ. ನನ್ನೆಲ್ಲ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ತಿ ಅಂದ್ರೆ ನಾನು ನಿಮ್ಮನ್ನು ಪ್ರೀತಿಸ್ತೇನೆ. ಹಾಗಾದ್ರೆ ಈ ಸೃಷ್ಟಿಯ ಸೌಂದರ್ಯದಲ್ಲಿ ನಿನ್ನ ಮೊದಲ ಕಂಠದಿಂದ ಹೊರ ಒಮ್ಮೆ ಬರಲಿ ಇನ್ನು ಪ್ರೇಮದ ಗೀತೆ. ಆಯ್ತು ಪ್ರತಾಪ್. ಜೀವಕ್ಕೆ ಜೀವ ಕೊಡುವೆ, ಜೀವನದ ಜೊತೆ ಇರುವೆ. ಈ ಲೋಕ ಮರೆಯದೆ ನೆನೆಯುವ ಹೊಸ ಇತಿಹಾಸವ ನಲ್ಲ ನಾ ಬರೆಯುವೆ.